ನಮಸ್ತೆ ಎವ್ರಿಬಡಿ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಟೆನ್ಸಸ್ ಕಾಲಗಳು, ಅದರಲ್ಲೂ ಸಾಮಾನ್ಯ ವರ್ತಮಾನ ಕಾಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ನೆಗೆಟಿವ್ ಇಂಟ್ರೋಗೇಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳನ್ನ ಮಾಡಬೇಕು ಅನ್ನೋದನ್ನು ನೋಡೋಣ. ಇದಕ್ಕಿಂತ ಮುಂಚೆ ಟೆನ್ಸಸ್ ಅಂದರೆ ಏನು, ಹಾಗೆ ಟೆನ್ಸ್ಗಳಲ್ಲಿ ಮೇನ್ ವರ್ಬ್ಗಳಿಗೆ ING ಪ್ರತ್ಯಯ ಹಚ್ಚೋದಿರ್ಬೋದು, ಅಥವಾ ES ಪ್ರತ್ಯಯ, IS ಪ್ರತ್ಯಯ, ಎಸ್ ಪ್ರತ್ಯಯಗಳನ್ನ ಎಲ್ಲಿ ಹಚ್ಚಬೇಕು, ಯಾಕೆ ಹಚ್ಚಬೇಕು, ಎಲ್ಲಿ ಯಾಕೆ ಹಚ್ಚಬಾರ್ದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಸರಳವಾಗಿ ಸುಲಭವಾಗಿ ನಾನು ಮೋರ್ ದ್ಯಾನ್ ಎಕ್ಸಾಂಪಲ್ಸ್ಗಳ ಜೊತೆ ಮಾಡಿದ್ದೀನಿ. ಒಂದು 80ಕ್ಕೂ ಹೆಚ್ಚು ಉದಾಹರಣೆಗಳ ಜೊತೆಗೆ ನಿಮಗೆ ಮಾಡಿದ್ದೀನಿ ವಾಕ್ಯಗಳನ್ನ ನಾನು. ನೀವು ಮೊದಲು 2 ವಿಡಿಯೋಗಳನ್ನ ನೋಡಿಬಿಟ್ಟು ಆಫ್ಟರ್ ದ್ಯಾಟ್ ಇದನ್ನು ನೋಡಿ, ಅಂದಾಗ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ನೋಡಿ ಬನ್ನಿ ಪ್ರಾರಂಭ ಮಾಡೋಣ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿದಿನದ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪುತ್ತೆ. ಒಂದು ಇಂಪಾರ್ಟೆಂಟ್ ವಿಡಿಯೋನು ಮಿಸ್ ಆಗಲ್ಲ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೆಳಗೆ ಒಂದು ಲೈಕ್ ಬಟನ್ ಕಾಣಿಸ್ತಿದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ, ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಲೆಟ್ಸ್ ಬಿಗಿನ್. ನೋಡಿ, ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೀವು ಪಾಸಿಟಿವ್ ವಾಕ್ಯಗಳನ್ನ ಬರೆಯುವಾಗ ಯಾವುದೇ ಹೆಲ್ಪಿಂಗ್ ವರ್ಬ್ಗಳ ಅವಶ್ಯಕತೆ ಇರಲ್ಲ. ನೀವು ನೆಗೆಟಿವ್ ಇಂಟ್ರೋಗೇಟಿವ್, ಅಸರ್ಟಿವ್ ನೀವು ಈ ಥರ ಮಾಡಬೇಕಾದ್ರೆ, ನೆಗೆಟಿವ್ ಇಂಟ್ರೋಗೇಟಿವ್ ಮಾಡಬೇಕಾದ್ರೆ ಆವಾಗ ನಿಮಗೆ ಖಂಡಿತ ಹೆಲ್ಪಿಂಗ್ ವರ್ಬ್ಗಳು ಬೇಕಾಗತ್ತೆ. ಯಾವುದು ಅಂದರೆ ಡೂ ಮತ್ತು ಡಸ್ ಬೇಕಾಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ವಿ ಆಲ್ವೇಸ್ ಸ್ಟಡಿ ಇನ್ ಅ ಕ್ವೈಟ್ ಪ್ಲೇಸ್. ನಾವು ಯಾವಾಗಲೂ ಶಾಂತ ಸ್ಥಳದಲ್ಲಿ ಅಧ್ಯಯನ ಮಾಡ್ತೀವಿ. ನಾನು ಹೇಳಿದ್ದೆ, ಓಕೆ, ಇದು ಸಿಂಪಲ್ ವಾಕ್ಯ ಒಂದು ಅಲ್ವಾ. ಇದನ್ನು ನಾವು ನೆಗೆಟಿವ್ ಮಾಡಬೇಕಾದ್ರೆ, ವಿ ಡೋಂಟ್ ಸ್ಟಡಿ ಇನ್ ಅ ನಾಯ್ಸ್ ಪ್ಲೇಸ್. ನಾವು ಶಾಂತ ಸ್ಥಳದಲ್ಲಿ ಅಭ್ಯಾಸ ಮಾಡ್ತೀವಿ, ಮಾಡಲ್ಲ ಅಂತ ಹೇಳುವಾಗ ನಾವು ಡೋಂಟ್ ಅನ್ನೋದನ್ನು ಬಳಸಿದ್ವಿ. ಓಕೆ, ವಿ ನೋಡಿ ನೆಕ್ಸ್ಟು, ಡು ವಿ ಸ್ಟಡಿ ಇನ್ ಕ್ವೈಟ್ ಪ್ಲೇಸ್. ನಾವು ಶಾಂತ ಸ್ಥಳದಲ್ಲಿ ಅಧ್ಯಯನ ಮಾಡ್ತೀವ ಅಂದರೆ ಸ್ಟಡಿ ಮಾಡ್ತೇವಾ ಅಂತ ಕೇಳಿದ ಹಾಗೆ, ಅದನ್ನು ವಾಪಸ್ಸು ಉಲ್ಟಾ ಮಾಡ್ತೀವಿ ನಾವು ಕ್ವೈಟ್ ಪ್ಲೇಸಲ್ಲಿ ಸ್ಟಡಿನ ಅಂತ ಕೇಳಿದಾಗೆ. ಇಲ್ಲ, ನಾವು ಮಾಡಲ್ಲ ಅಂತ ಹೇಳುವಾಗ ನೆಗೆಟಿವ್ ಆಗಿ, ಡೋಂಟ್ ವಿ ಸ್ಟಡಿ ಇನ್ ಅ ಕ್ವೈಟ್ ಪ್ಲೇಸ್. ನಾವು ಶಾಂತ ಸ್ಥಳದಲ್ಲಿ ಅಭ್ಯಾಸ ಮಾಡೋದಿಲ್ಲ. ಓಕೆ, ವೇರ್ ಡು ವಿ ಆಲ್ವೇಸ್ ಸ್ಟಡಿ. ನೋಡಿ, ನಾವು ಯಾವಾಗಲೂ ಎಲ್ಲಿ ಅಧ್ಯಯನ ಮಾಡ್ತೀವಿ, WH ಕ್ವಶನ್ ಮಾಡುವಾಗ ಇದು ನೋಡಿ, ಮತ್ತೆ ಉತ್ತರ ಅದೇ ಬರುತ್ತೆ. ನಾವು ಎಲ್ಲಿ ಅಭ್ಯಾಸ ಮಾಡ್ತೀವಿ, ನಾವು ಯಾವಾಗಲೂ ಶಾಂತ ಸ್ಥಳದಲ್ಲಿ ಅಭ್ಯಾಸ ಮಾಡ್ತೀವಿ. ವಿ ಆಲ್ವೇಸ್ ಸ್ಟಡಿ ಇನ್ ಅ ಕ್ವೈಟ್ ಪ್ಲೇಸ್. ಸೊ ಈ ಥರ WH ಮಾಡುವಾಗ ಮತ್ತೆ ಅದೇ ಅಸರ್ಟಿವ್ ಸೆಂಟೆನ್ಸೇ ಬರೋ ಹಾಗೆ ನಾವಲ್ಲಿ WH ತಗೋಬೇಕಾಗುತ್ತೆ. WH ಕ್ವಶನ್ಸ್ ನಾನು ನಮಗೆ ಸಪ್ರೇಟಾಗಿ ಹೇಳ್ತೇನೆ. ವೇರ್, ವೆನ್, ವೈ, ಹೌ ಮಚ್, ಹೌ ಲಾಂಗ್, ಹೌ ಫಾರ್. ಸೊ ಈ ಥರ ಎಲ್ಲ WH ಕ್ವಶನ್ಸ್ ನಾವು ಯೂಸ್ ಮಾಡ್ತೀವಿ. ಅದು ಹೇಗೆ, ಎಲ್ಲಿ ಅನ್ನೋದನ್ನು ಅದು ಸಪ್ರೇಟ್ ವಿಡಿಯೋ ನೋಡೋಣ. ಓಕೆ, ಇವಾಗ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಇಂಟ್ರೋಗೇಟಿವ್, ಅಸರ್ಟಿವ್ ಹೇಗೆ ಮಾಡಬೇಕು, ಈ 4 ಸ್ಟೆಪ್ ತಿಳ್ಕೊಳ್ಳಿ ಸಾಕು. ಓಕೆನಾ. ಸೊ ಇದಿಷ್ಟಕ್ಕೆ ಮುಗಿಯಲ್ಲ, ಸಾಕಷ್ಟು ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ಬಹಳಷ್ಟು ವಾಕ್ಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಮಾಡೋಣ ಇದೇ ವಿಡಿಯೋದಲ್ಲೇ. ಓಕೆ, ಬರೀ 1-2 ನೋಡಿದಾಗ ನಮಗೆ ಬರ್ತದೆ ಅಂತ ಅನಿಸುತ್ತೆ, ಬಟ್ ಆಫ್ಟರ್ ದ್ಯಾಟ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಡೂನ ಎಲ್ಲಿ ಬಳಸಬೇಕು, ಡೂ ಅಥವಾ ಡೋಂಟ್. ಡೂ ಪಾಸಿಟಿವ್, ಡೋಂಟ್ ಅನ್ನುವಂಥದ್ದು ನೆಗೆಟಿವ್. ಅದನ್ನೇ ನಾವು ಡು ನಾಟನ್ನು ಶಾರ್ಟಾಗಿ ಡೋಂಟ್, ಡಸಂಟನ್ನು ಶಾರ್ಟಾಗಿ ಡಸಂಟ್ ಅಂತ ಕರೀತೀವಿ. ಓಕೆ, ನೋಡಿ, ಆಯ, ಉಯ್ಯ, ಯುವ, ದೇಗೆ ಡೂ ಬಳಸಬೇಕು. ಓಕೆ, ಹಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ, ಸಿ, ಇಟ್ಟಿಗೆ ಡಸ್ ಬಳಸಬೇಕು. ಅದರದ್ದು ನೆಗೆಟಿವ್ ಫಾರ್ಮೇಷನು ಡಸಂಟ್. ಓಕೆ, ಡಸ್ ನಾಟ್, ಡಸಂಟ್, ಡು ನಾಟ್, ಡೋಂಟ್. ಓಕೆ, ಆ ಎರಡರ ಮಧ್ಯೆ ಕೊಡ್ತೀವಲ್ವಾ ಒಂದು ಮೇಲ್ಗಡೆ ಚುಕ್ಕಿ, ಡೋಂಟ್ ಡಸಂಟ್ಗೆ ಬರಿಬೇಕಾದ್ರೆ ಎನ್ ಆದ ತಕ್ಷಣ ಒಂದು ಮೇಲೆ ಚುಕ್ಕಿ ಕೊಟ್ಟು ಕಾಮ ಕೊಟ್ಟು ಆಮೇಲೆ ಟಿ ಬರಿತೀವಿ. ಆ ಕಾಮಕ್ಕೆ ಏನು ಹೇಳ್ತೀವಿ ಗೊತ್ತಾ, ಕಾಮ ಅಂತ ಹೇಳಲ್ಲ ಇಂಗ್ಲೀಷಲ್ಲಿ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಫಸ್ಟ್ ಆಫ್ ಅಂತ ಹೇಳ್ತಾರೆ. ಓಕೆನಾ.
ನೆಕ್ಸ್ಟ್ ನೋಡಿ ಎಕ್ಸಾಂಪಲ್ಸ್ಗಳನ್ನ. ಐ ಈಟ್ ರೈಸ್, ನಾನು ಅನ್ನ ತಿನ್ನುತ್ತೇನೆ. ಓಕೆ. ಐ ಡು ನಾಟ್ ಈಟ್ ರೈಸ್, ನಾನು ಅನ್ನವನ್ನು ತಿನ್ನೋದಿಲ್ಲ. ಇದನ್ನು ನೆಗೆಟಿವ್ ಆಗಿ ಹೇಳಬೇಕು ನಮಗೆ. ನಾನು ಅನ್ನ ಉಣ್ಣಲ್ಲ, ಚಪಾತಿ ಮಾತ್ರ ತಿಂತೀನಿ. ಸೊ ಈ ಥರ ಹೇಳೋವಾಗ, ಇಲ್ಲ ನಾನು ಅನ್ನ ಉಣ್ಣಲ್ಲ ಅಂತ ಹೇಳೋವಾಗ ಐ ಡೋಂಟ್ ಈಟ್. ಅಲ್ಲಿ ನೋಡಿ ಐ ಡೂ ನಾಟ್ ಅಂದರೂ ಬರುತ್ತೆ, ಡೋಂಟ್ ಅಂದರೂ ಬರ್ತದೆ. ಓಕೆ. ಆಮೇಲೆ ಡು ಐ ಈಟ್ ರೈಸ್, ನಾನು ಅನ್ನ ತಿನ್ನುತ್ತೇನಾ ಅಂತ ಕೇಳಿದ ಹಾಗೆ. ಮತ್ತು ಡೋಂಟ್ ಐ ಈಟ್ ರೈಸ್, ನಾನು ಅನ್ನ ತಿನ್ನುವುದಿಲ್ಲವೇ ಅಲ್ವಾ. ಮಾಡಂಗಿಲ್ಲೇನೋ ಮಾಡ್ತೀನೋ, ನಾವು ಇದೇ ಥರ ಡೈಲಿ ಮಾತನಾಡ್ತಾ ಇರ್ತೇವೆ ಅಲ್ವಾ. ಸೊ ಇಲ್ಲಿ ನೋಡಿ, ಐ ಅನ್ನುವಂಥದ್ದು ಸಬ್ಜೆಕ್ಟು, ಈಟ್ ಅನ್ನುವಂಥದ್ದು ಮೇನ್ ವರ್ಬು, ರೈಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಓಕೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಆಬ್ಜೆಕ್ಟ್ ಡಿಪೆಂಡ್ ಆನ್ ಆಲ್ವೇಸ್ ಮೇನ್ ವರ್ಬ್. ಓಕೆ. ಅದರ ರಿಲೇಟೆಡೇ ನಾವು ಬರಿಬೇಕಾಗತ್ತೆ. ಓಕೆ. ಸೊ ಇಲ್ಲಿ ಸಬ್ಜೆಕ್ಟ್ ಅಂತಂದರೆ ವಿಷಯ ಅಂತಲ್ಲ. ನೌನ್ ಮತ್ತು ಪ್ರೊನೌನ್ಗಳನ್ನ ನಾವು ವಾಕ್ಯ ರಚನೆ ಮಾಡೋವಾಗ ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಐ ಅಂತ ಹೇಳಿ ನಾವೇನು ಸಬ್ಜೆಕ್ಟ್ ಹಾಕ್ತೀವಲ್ವಾ, ಸಬ್ಜೆಕ್ಟ್ ಆದ ತಕ್ಷಣವೇ ನಾವು ಹೆಲ್ಪಿಂಗ್ ವರ್ಬ್ ಸೇರಿಸ್ಬೇಕಾಗತ್ತೆ. ಡು ಅಥವಾ ಡಸ್ ರಿಲೇಟೆಡ್ ಇದ್ದದ್ದು. ಓಕೆ. ಎಲ್ಲಂದ್ರಲ್ಲಿ ಡು ಸೇರಿಸೋದು, ಎಲ್ಲಂದ್ರಲ್ಲಿ ಡಸ್ ಸೇರಿಸೋದು ಮಾಡಬೇಡಿ. ಡಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ ಶಿ ಇಟ್ಟಿಗೆ ಮಾತ್ರ ಸೇರಿಸ್ಬೇಕಾಗ್ತದೆ. ಓಕೆ. ಮಿಕ್ಕಿದೆಲ್ಲದಕ್ಕೂ ಡು ಬರ್ತದೆ. ನೆಗೆಟಿವ್ ಹಾಕಬೇಕಾದ್ರೆ ಡು ನಾಟ್ ಬರ್ತದೆ. ಓಕೆ. ಸೊ ಇಲ್ಲಿ ಒಂದಿಷ್ಟು ನಾನು ನೆಗೆಟಿವ್ ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ ನೋಡಿ. ಡು ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ. ಡು ಯು ಲೈಕ್ ಮಿಲ್ಕ್, ನಿನಗೆ ಹಾಲು ಇಷ್ಟ ಆಗ್ತದಾ. ಡು ಯು ರೀಡ್ ಬುಕ್ಸ್, ನೀನು ಪುಸ್ತಕಗಳನ್ನ ಓದ್ತೀಯಾ. ಡು ಯು ಪ್ಲೇ ಕ್ರಿಕೆಟ್, ನೀನು ಕ್ರಿಕೆಟ್ ಆಟ ಆಡ್ತೀಯಾ. ಡು ಯು ಸ್ಪೀಕ್ ಕನ್ನಡ, ನೀನು ಕನ್ನಡ ಮಾತನಾಡ್ತೀಯಾ. ನೋಡಿ ಇಲ್ಲಿ ನಾನು ಎಲ್ಲದಕ್ಕೂ ಯು ಸೇರಿಸಿದ್ದೀನಿ ಅಂತ ನೀವು ಕೂಡ ಹಾಗೆ ಹಾಕಬೇಡಿ. ಯು ತೆಗೆದಲ್ಲಿ ನೀವು ಹೆಸರು ಕೂಡ ಹಾಕ್ಬೋದು. ಓಕೆ. ಮತ್ತು ಅಥವಾ ಬೇರೆ ಡು ಐ, ಡು ವಿ ಅಥವಾ ಡು ದೇ ಅಂತ ಕೂಡ ಹಾಕ್ಬೋದು. ಓಕೆನಾ. ಡಸ್ ಹಿ ಗೋ ಟು ವರ್ಕ್, ಡಸ್ ಶಿ ಗೋ ಟು ವರ್ಕ್, ಡಸ್ ಶಾರದಾ ಗೋಸ್ ಟು, ಓಕೆ ಗೋಸ್ ಬರಲ್ಲ, ಗೋನೆ ಬರುತ್ತೆ. ಡಸ್ ಶಾರದಾ, ಡಸ್ ಶಾರದಾ ಗೋ ಟು ವರ್ಕ್, ಶಾರದಾ ಕೆಲಸಕ್ಕೆ ಹೋಗ್ತಾಳ, ಅವನು ಕೆಲಸಕ್ಕೆ ಹೋಗ್ತಾನ, ಅವಳು ಕೆಲಸಕ್ಕೆ ಹೋಗ್ತಾಳ. ಸೊ ಈ ಥರ ಕೇಳುವಂಥದ್ದು. ಡಸ್ ಶಿ ಶಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡ್ತಾಳ. ಓಕೆ. ನೋಡಿ ಅಲ್ಲಿ ಸಿಂಗ್ ಇದೆ, ಗೋ ಇದೆ, ಗೋಸ್ ಆಗಿಲ್ಲ, ಸಿಂಗ್ಸ್ ಆಗಿಲ್ಲ, ಎಸ್ ಪ್ರತ್ಯಯ ಬಂದಿಲ್ಲ. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಪ್ರತ್ಯಯ ಸೇರಿಸ್ಬೇಕು ಅಂತ ನಾನು ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಬಟ್ ಇಲ್ಲಿ ಹಾಗೆ ಬರೆಯೋಕ್ಕೆ ಬರಲ್ಲ. ನಾವು ಇಂಟ್ರೋಗೇಟಿವ್ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋವಾಗ ಯಾಕೆ ಅಂದರೆ ಡಸ್ ಅನ್ನುವಂಥಲ್ಲೇ ಎಸ್ ಪ್ರತ್ಯಯ ಇರ್ತದೆ. ಸೊ ಹಾಗಾಗಿ ಮೇನ್ ವರ್ಬ್ ಅಂದರೆ ಮುಖ್ಯ ಕ್ರಿಯಾಪದಗಳನ್ನ ನಾವು V1 ಇಡಬೇಕಾಗತ್ತೆ. ಅಲ್ಲಿ ಯಾವುದೇ ಚೇಂಜಸ್ ಮಾಡೋ ಹಾಗಿಲ್ಲ. ದ್ಯಾಟ್ ಮೀನ್ಸ್ ಎಸ್ ಪ್ರತ್ಯಯಗಳನ್ನ ಸೇರಿಸೋ ಹಾಗಿಲ್ಲ. ಓಕೆ. ಸೊ ನೆಕ್ಸ್ಟ್ ನೋಡಿ, ಡಸ್ ದ ಸನ್ ರೈಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನ, ಉದಯಿಸ್ತಾನ ಅಂತ ಕೇಳಿದ ಹಾಗೆ. ಓಕೆ. ಯಸ್ ಅಂತ ಹೇಳೋದು. ಓಕೆ ಅಲ್ವಾ. ಹುಟ್ಟೋದಿಲ್ಲ, ಹುಟ್ಟುತ್ತಾನ ಹೌದಾ ಅಂತ ಕೇಳೋವಂಥದ್ದು. ಸೊ ಈ ಥರ ವಾಕ್ಯಗಳನ್ನ ನಾನಿಲ್ಲಿ ಒಂದಿಷ್ಟು ನೆಗೆಟಿವ್ ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಪೂರ್ತಿ ಇಂಟ್ರೋಗೇಟಿವ್ ನೆಗೆಟಿವ್ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ನಿಮಗೆ ಇಂಟ್ರೋಗೇಟಿವ್ ಒಂದಿಷ್ಟು ಕೊಟ್ಟಿದ್ದೀನಿ, ನೆಗೆಟಿವ್ ಇಂಟ್ರೋಗೇಟಿವ್ ಒಂದಿಷ್ಟು ಕೊಟ್ಟಿದ್ದೀನಿ. ನೀವು ಇವುಗಳನ್ನ ಏನು ಮಾಡಬೇಕು, ಈಗ ನಾನು ಒಂದು ವಾಕ್ಯನ ಮಾಡಿ ತೋರಿಸಿದ್ದೀನಿ. ಅಸರ್ಟಿವ, ನೆಗೆಟಿವ್ ಇಂಟ್ರೋಗೇಟಿವ್ ಮಾಡಿ ತೋರಿಸಿದ್ದೀನಿ ಬಿಗಿನಿಂಗ್ ಒಂದು ವಾಕ್ಯನ. ಸೊ ಅದೇ ಥರ ನೀವೀಗ ಈ ವಾಕ್ಯಗಳನ್ನ ನೀವು ಮಾಡಿ ತೋರಿಸ್ಬೇಕು. ಡಸ್ ಶಿ ಸಿಂಗ್ ವೆಲ್, ಅವಳು ಚೆನ್ನಾಗಿ ಹಾಡ್ತಾಳ. ಡಸ್ ಶಿ ಗೋ ಟು ಕಾಲೇಜ್, ಅವಳು ಶಾಲೆಗೆ ಕಾಲೇಜಿಗೆ ಹೋಗ್ತಾಳ ಅವಳು. ಡಸ್ ದ ಬಾಯ್ ರನ್ ಫಾಸ್ಟ್, ಆ ಹುಡುಗ ವೇಗವಾಗಿ ಓಡ್ತಾನ. ಇಲ್ಲ ಅಂತ ಹೇಳುವಾಗ ಡಸಂಟ್ ಸೇರಿಸ್ಬೇಕು. ಓಕೆ. ದ ಬಾಯ್ ಡಸಂಟ್ ರನ್ ಫಾಸ್ಟ್, ಆ ಹುಡುಗ ಸ್ಪೀಡಾಗಿ ಓಡೋದಿಲ್ಲ. ಓಕೆ. ಡಸಂಟ್
ಓಕೆ. ಈ ಥರ ನೆಗೆಟಿವ್ ನೀವು ಸೇರಿಸಿದಾಗ ಅಲ್ಲಿ ಕ್ರಿಯೆ ನಡೀಲಿಲ್ಲ ಅಂತ ಅರ್ಥ ಆಗತ್ತೆ. ಓಕೆ. ನಾನು ಬಾಯಲ್ಲೇ ಹೇಳ್ತಾ ಇದ್ದೀನಿ, ಎಲ್ಲನೂ ಬರ್ತಾ ಹೇಳಲಿಕ್ಕಾಗಲ್ಲ. ಓಕೆ. ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ. ಡಸ್ ದ ಗರ್ಲ್ ಡಾನ್ಸ್ ವೆಲ್? ಹುಡುಗಿ ಚೆನ್ನಾಗಿ ನೃತ್ಯ ಮಾಡ್ತಾಳಾ? ಗರ್ಲ್ ಡಾನ್ಸ್ ವೆಲ್, ಹುಡುಗಿ ನೃತ್ಯ ಚೆನ್ನಾಗಿ ಮಾಡ್ತಾಳೆ. ಇದು ಸಿಂಪಲ್. ಈಗ ಕ್ವಶನ್ ಕೇಳಬೇಕಾಗಿದೆ. ಡಸ್ ದ ಗರ್ಲ್ ಡಾನ್ಸ್ ವೆಲ್? ಅವಳು ಚೆನ್ನಾಗಿ ಮಾಡ್ತಾಳ ಡಾನ್ಸ್ನ? ಇಲ್ಲ ಅಂತ ಹೇಳುವಾಗ ಡಸಂಟ್. ಡಸಂಟ್ ದ ಗರ್ಲ್ ಡಾನ್ಸ್ ವೆಲ್? ಹುಡುಗಿ ಚೆನ್ನಾಗಿ ನೃತ್ಯ ಮಾಡೋದಿಲ್ಲ. ಶಿ ಡಸಂಟ್. ಓಕೆ. ಶಿ ಅಥವಾ ಗರ್ಲ್ ಡಸಂಟ್ ಡಾನ್ಸ್ ವೆಲ್, ಮಾಡೋದಿಲ್ವೇ ಅಂತ ಮತ್ತೆ ಕೇಳುವಾಗ ನಾವು ಡಸಂಟ್ ಫಸ್ಟ್ ಹಾಕಬೇಕಾಗತ್ತೆ. ಓಕೆ. ಡು ವಿ ಲಿವ್ ಇನ್ ಇಂಡಿಯಾ? ನಾವು ಭಾರತದಲ್ಲಿ ವಾಸಿಸುತ್ತಿದ್ದೇವೆಯಾ? ಯಸ್, ವಿ ಲಿವ್ ಇನ್ ದ ಇಂಡಿಯಾ. ಓಕೆ. ವಿ ಡೋಂಟ್ ಲಿವ್ ಇನ್ ದ ಇಂಡಿಯಾ, ವಿ ಲಿವ್ ಇನ್ ಅಮೇರಿಕಾ ಅಥವಾ ಅಬ್ರಾಡ್. ನೀವು ಯಾವುದೇ ದೇಶದ ಹೆಸರು ಬರೀಬಹುದು. ಓಕೆ. ವಿ ಲಿವ್ ಇನ್ ಅದರ್ ಕಂಟ್ರೀಸ್ ಹೆಸರು. ಇಫ್ ಯು ಲೈಕ್ ಎನಿ ಕಂಟ್ರೀಸ್ ಯು ಕ್ಯಾನ್ fill that name in that place. Okay. As you wish. Do we speak ಕನ್ನಡ? ನಾವು ಕನ್ನಡ ಮಾತನಾಡ್ತವ? ಯಸ್, ವಿ ಸ್ಪೀಕ್ ಇನ್ ಕನ್ನಡ. ನೋ, ವಿ ಡೋಂಟ್ ಸ್ಪೀಕ್ ಇನ್ ಕನ್ನಡ. ನಾವು ಕನ್ನಡದಲ್ಲಿ ಮಾತನಾಡಲ್ಲ. ಸೊ ಡೂ ಇದ್ದಿದ್ದು ಡು ನಾಟ್ ಹಾಕಬೇಕಾಗತ್ತೆ. ಡೂ ದೇ ಪ್ಲೇ ಟುಗೆದರ್? ನೋಡಿ, ಈ ಥರ ಪ್ರತಿಯೊಂದು ವಾಕ್ಯಗಳನ್ನ ನೀವು ಪಾಸಿಟಿವಲ್ಲಿ ಬರೆದು, ಆಮೇಲೆ ನೆಗೆಟಿವಲ್ಲಿ ಬರೆದು, ಮತ್ತು ನೆಗೆಟಿವ್ ಇಂಟ್ರೋಗೇಟಿವಲ್ಲಿ ಬರೆದು, ಸೊ ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ನಾನಿಲ್ಲಿ ಸಾಕಷ್ಟು ನಿಮಗೆ ತುಂಬ ಕೊಟ್ಟಿದ್ದೇನೆ. ಮೋರ್ ದೆನ್ 100 ವಾಕ್ಯಗಳಿದೆ ಈ ವಿಡಿಯೋದಲ್ಲಿ. ಓಕೆ. ಮೋರ್ ದೆನ್ 100 ವಾಕ್ಯಗಳಿದೆ. ಇದೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಪರ್ಫೆಕ್ಟ್ ಆಗ್ತಾರ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಓಕೆ. ವಾಕ್ಯಗಳನ್ನ ಬರೀಲಿಕ್ಕೆ. ಓಕೆ. ನೋಡಿ ನೆಕ್ಸ್ಟು, ಡಸ್ ದ ಮೂನ್ ಶೈನ್ ಆ್ಯಟ್ ನೈಟ್? ಚಂದ್ರನು ರಾತ್ರಿ ಹೊಳೆಯುತ್ತಾನ? ಡಸ್ ವಾಟರ್ ಫ್ಲೋ ಇನ್ ದ ರಿವರ್? ನದಿ ನೀರು ಹರಿಯುತ್ತದೆಯಾ? ನೋಡಿ, ಈ ಥರದ ವಾಕ್ಯಗಳನ್ನೆಲ್ಲ ಹೇಗೆ ಬರಿಬೇಕು ಅಂತ. ಓಕೆ. ಪಾಸಿಟಿವಲ್ಲೇ ನೀವು ಫಸ್ಟ್ ಬರೀರಿ. ಓಕೆನಾ? ಆಫ್ಟರ್ ದ್ಯಾಟ್ ಮತ್ತೆ ನೆಗೆಟಿವ್ ಇಂಟ್ರೋಗೇಟಿವ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಡಸ್ ದ ಟೀಚರ್ ಟೀಚ್ ವೆಲ್? ಶಿಕ್ಷಕರು ಚೆನ್ನಾಗಿ ಕಲಿಸ್ತಾರ ಅಥವಾ ಬೋಧಿಸ್ತಾರ? ಬೋತ್ ಆರ್ ಸೇಮ್. ಓಕೆ. ಡಸ್ ದ ಡಾಕ್ಟರ್ ಹೆಲ್ಪ್ ಪೇಷಂಟ್ಸ್? ವೈದ್ಯರು ರೋಗಿಗಳಿಗೆ ಸಹಾಯ ಮಾಡ್ತಾರಾ? ಡೂ ಸ್ಟೂಡೆಂಟ್ಸ್ ಲೆಸನ್ ಕೇರ್ಫುಲಿ? ವಿದ್ಯಾರ್ಥಿಗಳು ಗಮನದಿಂದ ಕೇಳಿಸ್ಕೊಳ್ತಾರಾ? ಡು ಚಿಲ್ಡ್ರನ್ ಪ್ಲೇ ಇನ್ ದ ಪಾರ್ಕ್? ಮಕ್ಕಳು ಉದ್ಯಾನವನದಲ್ಲಿ ಆಟವಾಡ್ತಾರಾ? ನೋಡಿ, ಮಕ್ಕಳು, ಡಾಕ್ಟರ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಅನ್ನುವಂಥದ್ದು ಅವರು ಅನ್ನೋದ್ರಲ್ಲಿ ಬರುತ್ತದೆ. ಹಾಗಾಗಿ ಅಲ್ಲಿ ಹೆಲ್ಪಿಂಗ್ ವರ್ಬ ಡೂ ಬಂತು. ಓಕೆ. ನೋಡಿ, ಡೂ ಫಾರ್ಮರ್ಸ್ ಗ್ರೋ ಕ್ರಾಪ್ಸ್? ರೈತರು ಬೆಳೆಗಳನ್ನ ಬೆಳೀತಾರ? ನೋಡಿ, ಈ ಥರದ ವಾಕ್ಯಗಳನ್ನೆಲ್ಲ ಹೇಗೆ ಬರೀಬೇಕು ಅಂತ. ಸೊ ಈ ಥರ ಬರೀಬೇಕು. ನೀವು ಈ ಥರ ಎಲ್ಲ ಪದಗಳನ್ನ ಕಲಿತ್ರೆ ಮಾತ್ರ ಇಂಗ್ಲೀಷ್ ಯು ಕ್ಯಾನ್ ಸ್ಪೀಕ್ ಇನ್ ಈಸಿ. ಓಕೆ. ಈಸಿನಲ್ಲಿ ನೀವು ಮಾತನಾಡ್ಬೋದು. ಓಕೆ. ಆ್ಯಂಡ್ ಲಿಸನ್ ಕೇರ್ಫುಲಿ, ಇಂಪಾರ್ಟೆಂಟ್ ಪಾಯಿಂಟ್. ಡೂ ಡಸ್ಗಳು ನಾಟ್ ಓನ್ಲಿ ಹೆಲ್ಪಿಂಗ್ ವರ್ಬ್, ಅವು ಆ್ಯಸ್ ವೆಲ್ ಆ್ಯಸ್ ಮೇನ್ ವರ್ಬಾಗಿ ಕೂಡ ನಮಗೆ ಸಮ್ಟೈಮ್ಸ್ ಹೆಲ್ಪ್ ಆಗುತ್ತೆ. ಮೇನ್ ವರ್ಬಾಗೂ ನಾವು ಡೂ ಡಸ್ಗಳನ್ನ ಉಪಯೋಗಿಸ್ತೀವಿ, ಆ್ಯಸ್ ವೆಲ್ ಆ್ಯಸ್ ಅ ಹೆಲ್ಪಿಂಗ್ ವರ್ಬಾಗೂ ನಾವು ಉಪಯೋಗಿಸ್ತೀವಿ. ಡೂ ಅಂದರೆ ಮಾಡು ಅಂತ ಅರ್ಥ ಆಗುತ್ತೆ ಮೇನ್ ವರ್ಬ್ ಅನ್ನೋದನ್ನು ನಾವು ತಗೊಂಡ್ರೆ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ನೆಗೆಟಿವ್ ಇಂಟ್ರೋಗೇಟಿವ್ ಮಾಡಿದ್ದೀನಿ. ಸಾರಿ. ಓಕೆ. ನೋಡಿ, ಇವಾಗ ಡೋಂಟ್ ಯು ಗೋ ಟು ಸ್ಕೂಲ್? ನೀನು ಶಾಲೆಗೆ ಹೋಗುವುದಿಲ್ಲವೇ? ಡೋಂಟ್ ಯು ವೇಕಪ್ ಅರ್ಲಿ? ನೀನು ಬೆಳಿಗ್ಗೆ ಬೇಗ ಎದ್ದೇಳೋದಿಲ್ವಾ? ಡೋಂಟ್ ಯು ಬ್ರಷ್ ಯುವರ್ ಟೀತ್ ಡೈಲಿ? ನೀನು ಪ್ರತಿದಿನ ನಿನ್ನ ಹಲ್ಲನ್ನು ತೊಳೆಯೋದಿಲ್ವಾ? ಡೋಂಟ್ ದೇ ಈಟ್ ಬ್ರೇಕ್ಫಾಸ್ಟ್? ಅವರು ಉಪಹಾರ ತಗೊಳ್ಳೋದಿಲ್ವಾ? ನೋಡಿ, ನಾನು ಯು ಇದ್ದದನ್ನು ದೇ ಅಂತ ಹೇಳ್ತಾ ಇದ್ದೀನಿ. ಓಕೆ. ನೀವು ಈ ಥರ ನೌನ್ ಪ್ರೊನೌನ್ಗಳನ್ನ ಚೇಂಜ್ ಮಾಡ್ಬೋದು. ಓಕೆನಾ? ಡೋಂಟ್ ಐ ರೀಡ್ ಬುಕ್ಸ್? ನಾನು ಪುಸ್ತಕಗಳನ್ನ ಓದೋದಿಲ್ವೇ? ಡೋಂಟ್ ವಿ ಲೈಕ್ ಮಿಲ್ಕ್? ನಾವು ಹಾಲನ್ನು ಇಷ್ಟಪಡೋದಿಲ್ವೇ? ಡೋಂಟ್ ಯು ಪ್ಲೇ ಗೇಮ್ಸ್? ನೀನು ಆಟಗಳನ್ನ ಆಡೋದಿಲ್ವೇ?
ಇಂಗ್ಲೀಷಲ್ಲಿ ನೀನು, ನೀವು ಅಂತ ಹೇಳಲಿಕ್ಕೆ ಯು ಅನ್ನ ಮೆನ್ಷನ್ ಮಾಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅದು. ಓಕೆ. ಡೋಂಟ್ ಯು ವಾಚ್ ಟಿ ವಿ, ನೀನು ಟಿ ವಿ ನೋಡೋದಿಲ್ವೇ? ಸೊ ಈ ಥರ ನೆಗೆಟಿವ್ ಇಂಟ್ರೋಗೇಟಿವ್ಗಳನ್ನ ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಮತ್ತೆ ಅಸರ್ಟಿವಿಗೆ ಮಾಡಬೇಕು, ನೆಗೆಟಿವಿಗೆ ಮಾಡಬೇಕು. ಓಕೆ. ಹೀಗೆ ನೀವು ಬಹಳಷ್ಟು ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗ್ತೀರಾ. ಶೋರ್. ಓಕೆ. ಪ್ರಾಕ್ಟೀಸ್ ಮಾಡಿ, ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ಇಲ್ಲ ಇದು ಎಲ್ಲ ವಾಕ್ಯಗಳನ್ನೂ ಮೇಡಮ್ ನಮಗೆ ಫಸ್ಟ್ ಹೇಗೆ ತೋರಿಸಿದ್ರು ಪಾಸಿಟಿವ, ನೆಗೆಟಿವ್ ಇಂಟ್ರೋಗೇಟಿವಲ್ಲಿ ಹಾಗೆ WH ಸೊ ಅದೇ ಥರ 4 ವಾಕ್ಯಗಳನ್ನು ನೀವು ಎಲ್ಲ ವಾಕ್ಯಗಳನ್ನೂ 4 ಟೈಪನ್ನು ಬರೆದು ಹೇಳಿ ಅಂತಂದರೆ ಇಫ್ ಯು ನೀಡೆಡ್ ಕಮೆಂಟ್ ಮಾಡಿ. ನನ್ನ 4ರಲ್ಲೂ ಪ್ರತಿಯೊಂದು ವಾಕ್ಯಗಳನ್ನು ಮಾಡಿ ನಿಮಗೆ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ. ಸೊ ನೀವು ಬರಿತೀರಾ ಅಂತ ನಾನು ನಿಮಗೆ ಟಾಸ್ಕಿಗೆ ಕೊಡ್ತಾ ಇರುವಂಥದ್ದು. ಸೊ ನೋಡಿ, ಇಲ್ಲೊಂದಿಷ್ಟು ನಾನು ನಿಮಗೆ ಪಾಸಿಟಿವ್ ಕೊಟ್ಟಿದ್ದೀನಿ. ಶಿ ಈಟ್ಸ್ ಫ್ರೂಟ್ಸ್, ಅವಳು ಹಣ್ಣುಗಳನ್ನ ತಿಂತಾಳೆ. ಹಿ ಪ್ಲೇಸ್ ಕ್ರಿಕೆಟ್, ಅವ್ನು ಕ್ರಿಕೆಟ್ ಆಡ್ತಾನೆ. ವಿ ಗೋ ಟು ಪಾರ್ಕ್, ನಾವು ಉದ್ಯಾನವನಕ್ಕೆ ಹೋಗ್ತೇವೆ. ದೇ ರೀಡ್ ಬುಕ್ಸ್, ಅವ್ರ ಪುಸ್ತಕಗಳನ್ನ ಓದ್ತಾರೆ. ಓಕೆ. ದ ಡಾಗ್ ರನ್ಸ್ ಫಾಸ್ಟ್, ನಾಯಿ ವೇಗವಾಗಿ ಓಡ್ತದೆ. ಐ ಹೆಲ್ಪ್ ಮೈ ಫ್ರೆಂಡ್, ನಾನು ನನ್ನ ಫ್ರೆಂಡಿಗೆ ಸಹಾಯ ಮಾಡ್ತಾನೆ. ಶಿ ಸಿಂಗ್ಸ್ ವೆಲ್, ಅವಳು ಚೆನ್ನಾಗಿ ಹಾಡ್ತಾಳೆ. ಹಿ ಡ್ರಿಂಕ್ಸ್ ವಾಟರ್, ಅವನು ನೀರು ಕುಡಿತಾನೆ. ಸೊ ಓಕೆ. ವಿ ವಾಚ್ ಟಿ ವಿ, ನಾವು ಟಿ ವಿ ನೋಡ್ತೇವೆ. ಐ ಲೈಕ್ ಫ್ಲವರ್ಸ್, ನನಗೆ ಹೂಗಳಂದರೆ ಇಷ್ಟ. ಸೊ ನಾನಿಲ್ಲಿ ಒಂದಿಷ್ಟು ವಾಕ್ಯಗಳನ್ನ ಒಂದು 10 ವಾಕ್ಯಗಳನ್ನ ನಿಮಗೆ ಪಾಸಿಟಿವ್ ವಾಕ್ಯಗಳನ್ನ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು ಕೊಟ್ಟಿದ್ದೀನಿ. ಇದನ್ನು ನೀವು ನೆಗೆಟಿವ್ ಇಂಟ್ರೋಗೇಟಿವಲ್ಲಿ ನೀವು ಮಾಡಬೇಕು. WH ಪ್ರಯತ್ನ ಮಾಡಿ. ಓಕೆ. ಏನು ತಪ್ಪಿಲ್ಲ ಪ್ರಯತ್ನ ಮಾಡೋದ್ರಲ್ಲಿ. ಓಕೆ. ಬಟ್ ನೆಗೆಟಿವ್ ಇಂಟ್ರೋಗೇಟಿವಲ್ಲಿ ದಯವಿಟ್ಟು ಮಾಡೋ ಪ್ರಯತ್ನ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಶಿ ಗೋಸ್ ಟು ಸ್ಕೂಲ್ ಡೈಲಿ, ಅವಳು ಪ್ರತಿದಿನ ಶಾಲೆಗೆ ಹೋಗ್ತಾಳೆ. ಹಿ ರೈಟ್ಸ್ ನೀಟ್ಲಿ, ಅವನು ತುಂಬ ಚೆನ್ನಾಗಿ ಬರೀತಾನೆ. ಓಕೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ, ಹಕ್ಕಿಗಳು ಆಕಾಶದಲ್ಲಿ ಹಾರ್ತವೆ. ಓಕೆ. ವೇಕಪ್ ಅರ್ಲಿ, ಬೇಗ ಎದ್ದೇಳು. ಓಕೆ. ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಓಕೆ. ಕೌಸ್ ಗಿವ್ ಮಿಲ್ಕ್, ಆಕಳು ಹಾಲನ್ನು ಕೊಡ್ತದೆ. ಓಕೆ. ಸಿ ಹೆಲ್ಪ್ಸ್ ಹರ್ ಫ್ರೆಂಡ್ಸ್, ಅವಳು ತನ್ನ ಸ್ನೇಹಿತರಿಗೆ ಸಹಾಯ ಮಾಡ್ತಾಳೆ. ಓಕೆ. ಸೊ ಈ ಥರದ ವಾಕ್ಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ. ಸೊ ಈ ವಾಕ್ಯಗಳನ್ನೆಲ್ಲ ಸರಿಯಾಗಿ ನೀಟಾಗಿ ಬರೆದಿಟ್ಕೊಂಡು ಇವುಗಳಿಗೆ ಎಲ್ಲಿ ಡೂ ಸೇರಿಸ್ಬೇಕು, ಎಲ್ಲಿ ಡಸ್ ಸೇರಿಸ್ಬೇಕು, ಹಾಗೆ ನೆಗೆಟಿವ್ ಇದ್ದರೆ ಎಲ್ಲಿ ಡಸಂಟ, ಎಲ್ಲಿ ಡು ನಾಟ್ ಸೇರಿಸ್ಬೇಕು ಅನ್ನೋದನ್ನು ಕ್ಲಿಯರಾಗಿ ಯೋಚನೆ ಮಾಡಿ ಚೆನ್ನಾಗಿ ವಿಡಿಯೋನ ಮತ್ತೊಂದು ಸಲ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಇನ್ನೂ ಕನ್ಫ್ಯೂಸ್ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಾಕ್ಯಗಳನ್ನ ಪರಿಪೂರ್ಣ ನಾನು ಮಾಡಿ ನಿಮಗೆ ತೋರಿಸ್ತೀನಿ 4 ರೀತಿಲಿ. ಓಕೆನಾ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ವಿಸಿಟಿಂಗ್ ಅವರ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಟೆನ್ಸ್ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ನೆಗೆಟಿವ್ ಜೊತೆ ಮತ್ತು ಅಸರ್ಟಿವ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ಓಕೆ. ಸಿಗೋಣ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ. ಓಕೆನಾ. ಇದ್ರ ಹಿಂದಿನ ವಿಡಿಯೋಗಳನ್ನ ನೋಡಿ, ಅದರ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಹಾಗೆ ಹೇಗೆ ವಾಕ್ಯಗಳನ್ನ ಬರಿಬೇಕು, ಮೇನ್ ವರ್ಬ್ಗೆ ING, ಎಸ್ ಪ್ರತ್ಯಯ, ES ಪ್ರತ್ಯಯ, IS ಪ್ರತ್ಯಯ, ES ಪ್ರತ್ಯಯ ಹೇಗೆ ಸೇರಿಸ್ಬೇಕು ಅನ್ನೋದನ್ನು ತುಂಬ ಕ್ಲಿಯರಾಗಿ ಹೇಳಿದ್ದೀನಿ. ನೋಡಿ, ಆಮೇಲೆ ಇದನ್ನು ನೋಡಿ, ಪದೇ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ once again thank you so much. See you in the next class. ನಮಸ್ಕಾರ.